ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ ಗೊತ್ತಾಗ್ತಿಲ್ಲ ವಿರೂಪಾಕ್ಷ. ಇದರಲ್ಲಿ ಹೊಸದಾಗಿ ಗೊತ್ತಾಗುವಂಥದ್ದು ಏನಿದೆ ಕಡ್ಕಿ? ಎಲ್ಲ ನಿನ್ನ ಮುಂದೆ ಮಾತುಕತೆ ಆಯ್ತಲ್ಲ. ಹೌದು, ಮಾತುಕತೆನೂ ಆಯ್ತು. ಅವಳಿಗೆ ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗು ನಮ್ಗೆ ಕೊಡ್ಬೇಕಂತಾನೂ ಆಯ್ತು. ಮತ್ತೆ ಇನ್ನು ಏನ್ ಸಂಶಯ ನಿನ್ಗೆ? ನಿನ್ನ ಮತ್ತೆ ಅವ್ರ ಮಧ್ಯೆ ಏನೋ ಒಂದು ಒಪ್ಪಂದ ಆಗಿದೆ. ಆ ಪ್ರಕಾರ ನೀನ್ ಅವ್ರ ಕೆಲಸ ಮಾಡಿಕೊಟ್ರೆ ಶ್ರೀಚಕ್ರ ಸ್ವರೂಪಿ ಮಗು ಅವ್ರು ನಿನ್ಗೆ ಕೊಡ್ತಾರೆ. ಹೌದು ತಾನೆ? ಹೌದು. ಹಾಗಿದ್ದ ಮೇಲೆ ನಿನ್ನಿಂದ ಅವ್ರಿಗೆ ಆಗ್ಬೇಕಾಗಿರೋ ಕೆಲಸ ಏನು ವಿರೂಪಾಕ್ಷ? ನಾನ್ ಯಾವ ಕೆಲ್ಸಕ್ಕೆ ಒಪ್ಪಿದ್ದೀನಿ ಅಂತ ಅವ್ರ ಹತ್ರ ಹೇಳ್ದೆ. ಅದೆಲ್ಲ ಹೋಗ್ತಾ ಹೋಗ್ತಾ ನಿನ್ಗೆ ಅರ್ಥ ಆಗುತ್ತೆ. ಇಲ್ಲ, ನೀನ್ ನನಗೆ ಹೇಳಲೇಬೇಕು. ಸಾಕು ಸಾಕು ಮಾಡ್ ಕಡ್ಕಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ಬೇಡ. ಈಗಾಗ್ಲೇ ನನ್ನ ತಲೆ ಕೆಟ್ಟ ಹೋಗಿದೆ. ನಾನು ವ್ಯವಸ್ಥಿತವಾಗಿ ಶ್ರೀಚಕ್ರ ಪಡೆಯೋದಕ್ಕೆ ಏನೇನು ತಂತ್ರಗಳನ್ನ ಹೂಡಿದ್ದೋ ಅದನ್ನೆಲ್ಲ ದೇಶಕರು ಹಾಳು ಮಾಡ್ಬಿಟ್ರು. ನನ್ಗೆ ಅಡ್ಡುಕೊಡೆಯಾಗಿ ನಿಂತುಬಿಟ್ರು. ಇನ್ನೇನ್ ಶೇಖರಿ ಒಪ್ಕೋಬೇಕು ಅಷ್ಟರಲ್ಲಿ ತಪ್ಪಿಸ್ಬಿಟ್ರು. ಆ ತಲೆ ಬಿಸಿಲು ನಾನಿದ್ರೆ ನೀನು ಬೇರೆ. ನೋಡ್ ಕಡ್ಕಿ, ನಾನು ಏನೇ ಮಾಡಿದ್ರು ನಮ್ಮಿಬ್ರು ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅಷ್ಟ ತಿಳ್ಕೋ ಸಾಕು. ಇಲ್ಲ ವಿರೂಪಾಕ್ಷ, ಈಗ್ಲೇ ಅದೇನಂತ ನನಗೆ ಗೊತ್ತಾಗ್ಬೇಕು. ಸರಿ, ಸಮಯ ಬಂದಾಗ ಹೇಳ್ತೀನಿ. ಸಮಯ ಯಾವಾಗ ಬರುತ್ತೆ ವಿರೂಪಾಕ್ಷ? ಕಡ್ಕೆ, ಅನವಶ್ಯಕವಾಗಿ ಮಾತಾಡಿ ನನ್ನ ತಲೆ ತಿನ್ನಬೇಡ. ಶೇಖರಿ ಜಾಜಿ ಮಗುನ ಕೊಡ್ತೀನಿ ಅಂತ ಹೇಳಿದಾರೆ, ಹಾಗಂತ ಪ್ರಮಾಣನು ಮಾಡ್ತಾರೆ. ಅದು ಹೇಗೆ ಪ್ರಮಾಣ ಮಾಡಿಸ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಗಾಯನ ಕೆರೆದು ಹುಣ್ಣು ಮಾಡ್ಕೋಬೇಡ, ಅದು ಒಳ್ಳೇದಲ್ಲ. ಅಪ್ಪ, ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ದೇಶಕ್ರೆ ನೀವಾದ್ರೂ ಹೇಳಿ. ಅದನ್ನ ಯಾವ ಬಾಯಲ್ಲಿ ಹೇಳಮ್ಮ ತಾಯಿ? ನೀವ್ ಹೇಳಲಿಲ್ಲ ಅಂದ್ರೆ ನಮಗ್ ಹೇಗ್ ಗೊತ್ತಾಗುತ್ತೆ? ಏನಾಯ್ತು ಹೇಳಪ್ಪ. ಜಾಜಿ, ಶಾಸ್ತ್ರಿಗಳು ಸಮುದ್ಯತ ದೇವು ಮದುವೆ ಮಾಡಿಸೋಕೆ ಒಪ್ಕೊಂಡಿದ್ದಾರೆ. ಹೌದು, ಅದ್ ನಮಗೂ ಗೊತ್ತಿದೆ. ಆದ್ರೆ ಅದಕ್ಕಾಗಿ ಒಂದು ಷರತ್ತು ಹಾಕಿದ್ದಾರೆ. ಆ ಷರತ್ತಿಗೆ ಒಪ್ಕೊಂಡ್ರೆ ಮಾತ್ರ ಈ ಮದುವೆ ನಡೆಯುತ್ತಂತೆ. ನಾನು ಮೊದಲೇ ಹೇಳಿಲ್ವಾ ಜಾಜಿ, ಈ ಶಾಸ್ತ್ರಗಳು ಕುತಂತ್ರಿಗಳು ಅಂತ? ನೀನು ಹಿಂದೂ ಮುಂದೆ ನೋಡಿದೆ ಅಮ್ಮನವ್ರ ಮೇಲೆ ಆಣೆ, ನೀವು ಹೇಳಿದ ಮಾತನ್ನ ನಡ್ಸ್ಕೊಡ್ತೀನಿ ಅಂತ ಅಂದೆ. ನೀನ್ ಸುಮ್ಮನೆ ಇರು ಬಂಗಾರಿ. ಮೊದಲು ಷರತ್ತೇನು ಅಂತ ತಿಳ್ಕೊಳ್ಳೋಣ. ಅಪ್ಪ, ಅದೇನ್ ಷರತ್ತಂತೆ? ನಾವೇನ್ ಮಾಡ್ಬೇಕಂತೆ? ಅದು ಸಮುದ್ಯತ ದೇವು ಮದುವೆ ಆಗಬೇಕು ಅನ್ನೋದಾದ್ರೆ ನಿಮ್ಮಿಬ್ಬರಿಗೂ ಹುಟ್ಟೋ ಮಗುನ ಹುಟ್ಟಿದ ಕೂಡಲೇ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಡಬೇಕಂತೆ.